ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತು ಬಂಗ್ಡಾ ತವಾ ಫ್ರೈ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕೋಟಿಂಗು. ಈ ಥರ ಒಂದು ಸಲ ಮಾಡಿಕೊಂಡು ಬೇಳೆ ಸಾರು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ತಡ, ಬನ್ನಿ ಆಗಿದ್ದರೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ 1 kg ಮೀನು ತೊಗೊಂಡಿದ್ದೀನಿ. ಬಂಗ್ಡಾ ನಾನು ಆಗಲೇ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಹೇಗೆ ಖಾರಕ್ಕೆ ರೆಡಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ 2 ಕಪ್ ಅಷ್ಟು ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದರಲ್ಲಿ 2 ಕಪ್ ಹಾಕ್ಕೊಂಡಿದ್ದೀನಿ. ಒಂಚೂರು ಅರಿಶಿನ ಮತ್ತು ಇದಕ್ಕೆ ಧನಿಯಾ ಪೌಡ್ರ್ ಆ್ಯಡ್ ಮಾಡಬೇಕು ಸ್ವಲ್ಪ. ಅದರಲ್ಲಿ ಅರ್ಧ ಕಪ್ ಅಷ್ಟು ನಾನು ಧನಿಯಾ ಪೌಡ್ರ್ ಆ್ಯಡ್ ಮಾಡ್ತೀನಿ. ಮತ್ತು ಗರಂ ಮಸಾಲ ಹಾಕೋತೀನಿ. ಇದಕ್ಕೆ ಗರಂ ಮಸಾಲ ಹಾಕ್ಕೊಂಡ್ಮೇಲೆ ಅಕ್ಕಿ ಹಿಟ್ಟು ಹಾಕೋತೀನಿ ಸ್ವಲ್ಪ. ಆ ಕಪ್ಪಲ್ಲೇ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಕಪ್ಪಲ್ಲಿ ಅರ್ಧ ತೊಗೊಂಡು ಹಾಕೋಬೇಕು. ಆಮೇಲೆ ಇದು ನೋಡಿ ಫಿಶ್ ಮಸಾಲ ಅಂತ ಅಂದ್ಬಿಟ್ಟು ನಾವು ಮನೇಲೇ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದ್ರದ್ದು ಮಸಾಲನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಾರ್ನ್ಫ್ಲವರು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಕಾರ್ನ್ಫ್ಲವರ್ ಆದಮೇಲೆ ನಿಂಬೆಹಣ್ಣು, ಒಂದೇ ಒಂದು ನಿಂಬೆಹಣ್ಣನ್ನು ಹಾಕ್ಕೊಂಡ್ರೆ ಆಯಿತು. ನಾವು ಆಲ್ರೆಡಿ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರುಬ್ಬಿಟ್ಕೊಂಡಿದ್ದೆ, ಅದನ್ನು 1 ಸ್ಪೂನ್ ಹಾಕೋತೀನಿ. ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ಸ್ವಲ್ಪ ನಿಂಬೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣನ್ನು ನಾನು ಆಲ್ರೆಡಿ ನೆನೆಸಿಟ್ಟಿದ್ದೆ, ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ತುಂಬ ತೆಳ್ಳಗೆ ಮಾಡಲ್ಲ, ಯಾಕೆಂದರೆ ಕೋಟಿಂಗ್ ಚೆನ್ನಾಗಿ ನಿಲ್ಲಲ್ಲ ಅಂತ ಹೇಳಿ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡು ಕೋಟಿಂಗ್ನ ಖಾರನ ಕಲಿಸ್ಕೊತಾ ಇದ್ದೀನಿ. ತುಂಬ ತೆಳ್ಳಗೆ ಮಾಡಬಾರ್ದು, ಯಾಕೆ ಅಂತಂದರೆ ಕೋಟಿಂಗ್ ನಿಲ್ಲಲ್ಲ ಫಿಶ್ಗೆ. ಸೊ ನೋಡಿ ನಾನು ಅದಕ್ಕೆ ನಾನು ಖಾರನ ಕಲಸಿಟ್ಕೊಂಡು ಫಿಶ್ನ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಫಿಶ್ಗೆ ಈಗ ನಾನು ಎಲ್ಲನೂ ಹಚ್ಕೋತಾ ಇದ್ದೀನಿ ಒಂದೊಂದಾಗಿ. ಒಂದಾದ್ಮೇಲೆ ಒಂದು ನೀಟಾಗಿ ಮಸಾಲ ಅದಕ್ಕೆ ಫಿಲ್ ಆಗಬೇಕು. ಸೊ ಆ ಥರ ಅದಕ್ಕೆ ಹಾಕಬೇಕು. ಒಳಗಡೆ ಎಲ್ಲ ತುಂಬ ಹಾಕಕ್ಕೆ ಹೋಗಬೇಡಿ, ಮಸಾಲ ಅದು ಹಸಿಯಾಗಿರುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿರಲ್ಲ. ಸ್ವಲ್ಪ ಲೈಟಾಗಿ ಸವರಬೇಕು ಅಷ್ಟೇ. ನೋಡಿ ಕೋಟಿಂಗು ಅದ್ರ ಮೇಲೆ ಕುತ್ಕೊಳ್ಳೋ ತನಕನೂ ಹಾಕಬೇಕು, ಆವಾಗಲೇ ಚೆನ್ನಾಗಿ ಬರೋದು ಫಿಶ್ಶು. ನಾನೆಲ್ಲದಕ್ಕೂ ಫಿಶ್ನೂ ಹಚ್ಚಿ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ. ನೋಡಿ ಎಲ್ಲದಕ್ಕೂ ಮಸಾಲ ಹಾಕಿದ್ದೀನಿ. ಇಷ್ಟು ನೀಟಾಗಿ ಕೋಟಿಂಗ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು 1 ಅವರ್ಗಿಂತ ಮುಂಚೆನೇ ನಾನು ರೆಡಿ ಮಾಡಿಟ್ಟು ಫ್ರಿಜ್ಜಲ್ಲಿ ಇವಾಗ ತಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಬರುತ್ತೆ ಅಂತ. ನೋಡಿ ತವ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ತವ ಕಾಯಬೇಕು. ಕಾಯ್ದಿಲ್ಲ ಅಂದರೆ ಕಚ್ಕೊಳ್ಳುತ್ತೆ. ಸೊ ತವ ಕಾದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನೋಡಿ ಇದನ್ನು ಆ ಥರ ಫುಲ್ಲು ಕೋಟಿಂಗ್ ಇರೋದನ್ನು ತೆಗೆದು ಒಂದೊಂದನ್ನೇ ಹಾಕಬೇಕು. ಹಾಕಿ ಒಂದು 5ರಿಂದ 10 ನಿಮಿಷ ಅದನ್ನು ಕೈ ಆ ಕಡೆ ಈ ಕಡೆ ತೆಗಿಬಾರ್ದು. ನಾವು ಅದನ್ನು ಮೀನು ಸಹ ಮುಟ್ಟಬಾರ್ದು. ಅದು ಚೆನ್ನಾಗಿ ರೋಸ್ಟಾಗಿ ಆದಾಗ ಅದೇನೆ ಕೆಳಗಡೆ ಈ ಥರ ನೋಡಿ ಚೆನ್ನಾಗಿ ಎಲ್ಲ ಕೋಟಿಂಗ್ ಆಗಿರುತ್ತೆ. ಒಂಚೂರು ಬಿಚ್ಕೊಳ್ಳಲ್ಲ ಎಲ್ಲೂ, ಅಷ್ಟು ಚೆನ್ನಾಗಿರುತ್ತೆ. ಸೊ ಅವಾಗ ಮೀನು ಬದಲಾಯಿಸೋದು ಆ ಥರ ಎಲ್ಲ ಮಾಡ್ತಾ ಇರಬಾರ್ದು, ಮುಟ್ತಾ ಇರಬಾರ್ದು. ಅಲ್ಲಿ ಹಿಂಗೆ ಇದ್ದರೆ ಚೆನ್ನಾಗಿ ಬರುತ್ತೆ, ಕೋಟಿಂಗ್ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. 2 or 3 hour ಚೆನ್ನಾಗಿ ಮೀನು ನೆಂದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು 1 hour ಅಷ್ಟೇ ಇಟ್ಟಿದ್ದು. ಸೊ ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಇದಕ್ಕೆ ರವೆನೂ ಸಹ ಹಾಕ್ಕೊಂಡು ಬಂಗ್ಡಾ ಮಾಡ್ಕೋಬೋದು. ನಾನು ಬರೀ ಹಾಗೆ ಫ್ರೈ ಮಾಡಿ ತೋರಿಸಿದ್ದೀನಿ. ನೋಡಿ ಕೋಟಿಂಗ್ ಎಷ್ಟು ಚೆನ್ನಾಗಿದೆ.